ನೀವು ಕಾರವಾರ ಏನು ಜಿಲ್ಲಾಸ್ಪತ್ರೆಯನ್ನ ತಾವು ಉನ್ನತ ದರ್ಜೆಗೆ ಏರಿಸ್ತಾ ಇದ್ದೀರಾ, ಅದೇ ನಾವು ಕೊಡ್ತಾ ಇರುವಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಟ್ ಸರ್, ಭೌಗೋಳಿಕವಾಗಿ ತುಂಬ ದೊಡ್ಡ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸರ್. ಆಮೇಲೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಬಯಲುಸೀಮೆ ಇದೆ, ಮಲೆನಾಡು ಇದೆ, ಪಶ್ಚಿಮ ಘಟ್ಟ ಇದೆ, ಬಂದರು ಇದೆ, ಕಾರವಾರ ಇದೆ, ಭಾಳಷ್ಟು ಅದಿರು ಸಾಗಾಟ ಎಲ್ಲ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ವಾಹನ ದಟ್ಟಣೆ ಜಾಸ್ತಿ ಸರ್. ಕಾರವಾರ ನಮ್ಮೂರಿಗಿಂತ 110 ಕಿಲೋಮೀಟರ್ ದೂರ ಇದೆ ಸರ್. ನಮ್ಮಲ್ಲಿ ಎಮರ್ಜೆನ್ಸಿ ಪೇಷಂಟ್ ಬಂದರೆ ಸರ್, ಎಲ್ಲಿಗೆ ಹೋಗ್ಬೇಕಂದ್ರೆ ಬೆಳಗಾವಿ ಹೋಗಬೇಕು, ಹುಬ್ಳಿ ಹೋಗಬೇಕು, ಇಲ್ಲ ನಿಮಗೆ ಮಣಿಪಾಲಕ್ಕೆ ಬರಬೇಕು, ಇಲ್ಲ ಕಾರವಾರ ಹೋಗ್ಬೇಕು ಸರ್. ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾರವಾರ ಬಿಟ್ಟು ಜಿಲ್ಲೆಯಲ್ಲಿ ಇನ್ನೊಂದು ಭಾಳ ದಿನಗಳಿಂದ ಕೇಳ್ತಾ ಇದ್ದೀವಿ ಸರ್. ಬಟ್ ಅದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ನಿಮ್ಮ ಕಾಲಾವಧಿಯಲ್ಲಿ ಆ ಥರದ್ದು ಏನಾದರೂ ಒಂದು ಅನುಕೂಲ ಮಾಡೋದಕ್ಕೆ ಸಾಧ್ಯ ಆದರೆ ಸರ್, ನಿಜವಾಗ್ಲೂ ನಮ್ಮ ಜಿಲ್ಲೆ ಜನ UT ಖಾದರ್ ಅವ್ರ ಫೋಟೋ ಇಟ್ಕೊಂಡು ದಿನ ಪೂಜೆ ಮಾಡ್ತಾರೆ ಸರ್. ಇಲ್ಲ, ಈ ಬಗ್ಗೆ ನೋಡಿ, 2013 ಬಂದಾಗ ಕಾರವಾರಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಇರಲಿಲ್ಲ. ಕರೆಕ್ಟ್. ಅವಾಗ ನಾನು ಶರಣಪಕ್ಷ ಅಲ್ಲಿಗೆ ಹೋಗಿ ಅಲ್ಲಿ ಸಿದ್ದರಾಮಯ್ಯ ಹತ್ರ ಮಾತಾಡಿಕೊಂಡು ಅಲ್ಲಿ ಮೆಡಿಕಲ್ ಕಾಲೇಜ್ ಆವಾಗ ಪ್ರಾರಂಭ ಮಾಡಿದ್ದು 2014 5ರಲ್ಲಿ. ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಾನು ಮತ್ತೆ ಬಿಲ್ಡಿಂಗ್ ಕಟ್ಬೋದು, ಅದಕ್ಕೆ ಬೇಗ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇರಬೇಕು. ಇದೆಲ್ಲ ಮೆಡಿಕಲ್ ಕಾಲೇಜ್ ವ್ಯಾಪ್ತಿಯಲ್ಲೇ ಇವತ್ತು ಇರಬೇಕಾಗ್ತದೆ. ಒಂದು ಅದಕ್ಕಾಗಿ ನಾವೀಗ ಸಿರ್ಸಿ ಏನು ಒಂದು ನಿಮ್ಮ ಮೇಲ್ಭಾಗದಲ್ಲಿ ಬರ್ತದೆ. ಯಾಕಂದ್ರೆ ನೀವು ಹೇಳಿದಾಗ ಉತ್ತರ ಕನ್ನಡ ಒಂದು ವಿಶಿಷ್ಟವಾದ ಒಂದು ಕಡೆ, ಒಂದು ಕಡೆಯಿಂದ ಇದು ನಮ್ದೇನು ಈ ಸಮುದ್ರ ಬದಿ, ಇನ್ನೊಂದು ಕಡೆ ಇಡೀ ಗುಡ್ಡ ಮತ್ತು ಕಾಡು ಪ್ರದೇಶ ಇವತ್ತು ಇದೆ. ಅದಕ್ಕಾಗಿ ಸಿರ್ಸಿಯಲ್ಲಿ ಒಂದು ಇಂಪಾರ್ಟೆನ್ಸ್ ಕೊಟ್ಟು ನೀವು ಹೇಳಿದಾಗೆ, ಮತ್ತು ನಮ್ಮ ಈ ಅಲಿಯಾಲದಲ್ಲಿ ಕೂಡ ನಾವೊಂದು MCH ಆಸ್ಪತ್ರೆಯನ್ನು ಇದು ಮಾಡ್ಲಿಕ್ಕೆ ಒಂದು ಪ್ಲಾನ್, ದಾಂಡೇಲಿ ಒಂದು ಕಡೆ. ಅದ್ರ ಜೊತೆಯಲ್ಲಿ ಅಲ್ಲಿ ಆ ಗ್ರಾಮೀಣ ಮತ್ತು ಏನಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಇದೆಯಾ, ಆ ಒಂದು ಪ್ರದೇಶಕ್ಕೆ ನಾನು ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಹೇಗೆ ನಾವು